ಸ್ಟ್ರೀಟ್ ಫುಡ್ ಫೆಸ್ಟಿವಲ್. ಸುಮಾರು ಐಟಮ್ಸ್ ಇದೆ. ಮಂಗಳೂರಿನ ಐಟಮ್ಸಿಂದ ಹಿಡಿದು ಗುಜರಾತಿ ಐಟಮ್ಸ್ ಆಗಲಿ, ಕೋರಿ ರೊಟ್ಟಿ ಬೇಕಂತಾದರೆ ಕೋರಿ ರೊಟ್ಟಿ, ಮೋಮೋಸ್ ಬೇಕಂತಾದರೆ ಮೋಮೋಸ್, ಮಸಾಲ ಪುರಿ, ಬೇಲ್ಪುರಿ ಅದೆಲ್ಲ ಇದೆ. ನಿಮಗೆ ಏನು ಕೇಳ್ತೀರಾ ಅದೆಲ್ಲ ಐಟಮ್ ಇದೆ. ಯಾಕೆಂದರೆ 150 ಸ್ಟಾಲ್ಸ್ ಇದೆಯಲ್ಲ. ಫುಡ್ ಫೆಸ್ಟಿವಲ್ ಅಂದರೆ ಖಾಲಿ ಫುಡ್ಡಿಗೆ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ಕೂಡ ಇದೆ ಮತ್ತು ಮಕ್ಕಳಿಗೆ ಆಟೋಟ ಚಟುವಟಿಕೆಗಳು ಕೂಡ ಇದೆ. ಸೊ ಬರೋರು ಪಾರ್ಕಿಂಗ್ ಏನಾದರೂ ಮಾಡ್ತೀರಂತಾದರೆ ಅಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಕೆನರಾ ಹೈಸ್ಕೂಲ್ ಆಗಿರ್ಬೋದು ನೋಡಿ, ಕೆನರಾ ಹೈಸ್ಕೂಲ್, ಮತ್ತು ಅಲ್ಲಿ ಲೇಡಿ ಹಿಲ್ ಸ್ಕೂಲ್ ಇದೆ. ಸುಮಾರು ಜಾಗ ಕರಾವಳಿ ಉತ್ಸವ ಗ್ರೌಂಡ್. ನೀವೇನಾದರೂ ಹಾಡು ಆಡ್ತೀರಂತಾದರೆ ಇಲ್ಲೇ ಹಾಡೆಲ್ಲ ಹಾಡ್ಬೋದು. ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ಹೊರಗೆ ಹಾಕ್ಬೋದು. ಫುಡ್, ನಾವೆಲ್ಲರೂ ಬದುಕೋದೆ ಫುಡ್ಡಿಗಾಗಿ, ನಾವೆಲ್ಲರೂ ಬದುಕೋದೆ ಫುಡ್ಡಿಂದಾಗಿ. ಈ ಫುಡ್ ಅಂತ ಹೇಳುವಾಗ ಒಂದು ಸ್ಪೆಷಲ್ ಅಟೆನ್ಷನ್ ಸಿಗುತ್ತೆ. ಯಾಕೆಂದರೆ ಈ ಫುಡ್ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ರುಚಿಯಾಗಿರುತ್ತೆ ನಮ್ಮ ಲೈಫ್ ಕೂಡ ಅಂತೆ. ಸೊ ನಾವಿವತ್ತು ಮಂಗಳೂರಿನ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೇವೆ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಸ್ವಾಗತ ಅಂತ ಹೇಳ್ತಾ, ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಹೋಗಬೇಕಂತ ಆದರೆ ವೆಹಿಕಲ್ ಒಳಗಡೆ ಬಿಡ್ತಾರಾ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ. ಸೊ ನನ್ನ ಪ್ಲ್ಯಾನ್ ಇರೋದು ದೊಡ್ಡದು. ಟೋಟಲ್ ಆಗಿ 150 ಸ್ಟಾಲ್ಸ್ ಇದೆಯಂತೆ. ಸೊ ಇದು ಸೆಕೆಂಡ್ ಟೈಮ್ ಈ ಥರ ಆಗ್ತಿರುವಂಥದ್ದು. ಸೊ ನೋಡಿ, ಸ್ಟಾರ್ಟ್ ಆಯಿತು ಕೂಪನ್ ಕೌಂಟರ್ ಅಂತೆ. ಸೊ ಇನ್ನೊಂದೇನೆಂದರೆ ಇದೆಲ್ಲ ಡಿಜಿಟಲ್ ಈ ಸಲದ ಸ್ಟ್ರೀಟ್ ಫುಡ್ ಫೆಸ್ಟಿವಲ್. ಸುಮಾರು ಐಟಮ್ಸ್ ಇದೆ. ಮಂಗಳೂರಿನ ಐಟಮ್ಸಿಂದ ಹಿಡಿದು ಗುಜರಾತಿ ಐಟಮ್ಸ್ ಆಗಲಿ ನೋಡಿ, ಗುಜ್ಜು, ಫಾಸ್ಟ್ ಫುಡ್, ಫೀಸ್ಟ ಅದೆಲ್ಲ ಇದೆ. ಸೊ ಜನ ಸಾಗರ. ಇವತ್ತಂತೂ ರಜೆ ಕೂಡ ಹೌದು, ರಿಪಬ್ಲಿಕ್ ಡೇ ಅಂತ. ಸೊ ನಾನು ಹೋಗಲಿಲ್ಲ. ನಾನು ಸಪ್ರೇಟ್ ವ್ಲಾಗ್ ಕೂಡ ಮಾಡುವಂಥ ಪ್ಲ್ಯಾನ್ ಇದೆ. ಬಟ್ ಈಗ ಒಂದು ಮೋಟೋ ವ್ಲಾಗ್ ಮಾಡಿ ನಿಮಗೆ ಈ ಸ್ಟ್ರೀಟ್ ಫುಡ್ ಫೀಸ್ಟ ಯಾವ ಥರ ಆಗ್ತಾಯಿದೆ, ಎಷ್ಟು ಸ್ಟಾಲ್ಸ್ ಇದೆ ಅಂತ ತೋರಿಸುವಂಥ ಒಂದು ಪ್ರಯತ್ನ. ಸೊ ನೀವೇನಾದ್ರು ನಮ್ಮ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ಸ್ಥಳಕ್ಕೆ ಬರೋದನ್ನು ಕೂಡ ಮರಿಬೇಡಿ. ಯಾಕೆಂದರೆ ಸಂಡೇಗೆ ಲಾಸ್ಟ್ ಆಗುತ್ತೆ. ಇದು ಮೊನ್ನೆ ಸ್ಟಾರ್ಟ್ ಆಗಿತ್ತು, 24th ಸ್ಟಾರ್ಟ್ ಆಗಿತ್ತು. ಸೊ 28th ಎಂಡ್ ಆಗ್ತದೆ. ನೋಡಿ, ಸುಮಾರು ಸ್ಟಾಲ್ ಇದೆ. ಲಾಸ್ಟ್ ಟೈಮ್ ಬರುವಾಗ ಒಂದು 70 ಸ್ಟಾಲ್ಸ್ ಇತ್ತು. ಈ ಸಲ ನಿಯರ್ಲಿ 150 ಸ್ಟಾಲ್ಸ್ ಇದೆಯಂತೆ. ಸೊ ಗೊತ್ತಿಲ್ಲ, ನೋಡಲಿಲ್ಲ. ಅಂದರೆ ಮಂಗಳೂರಿಗವರಿಗಂತೂ ಭಾರಿ ಖುಷಿ. ಸೊ ನಾನು ಯಾರು ನನ್ನ ಫ್ರೆಂಡ್ಸ್ ಇದ್ದಾರೆ, ಹೊರಗಿನ ಫ್ರೆಂಡ್ಸ್ ಇದ್ದಾರೆ, ಅವರಿಗೂ ಕೂಡ ನಾನು ಸಜೆಸ್ಟ್ ಮಾಡಿದ್ದೇನೆ, ಇಲ್ಲಿ ಬನ್ನಿ. ಮಂಗಳೂರಿನ ಅಥವಾ ಕರಾವಳಿ ಶೈಲಿಯ ಊಟ ಕೂಡ ನಿಮಗೆ ಸಿಗ್ತದೆ, ಕರಾವಳಿ ಶೈಲಿಯ ತಿಂಡಿ ತಿನಿಸುಗಳು ಕೂಡ ಸಿಗ್ತದೆ. ಸೊ ಸ್ಪೆಷಲಾಗಿ ಈ ಸಲ ಆಮ್ಲೆಟ್ ಕುಲ್ಫಿ ಮತ್ತು ಕ್ರ್ಯಾಬ್ ಫ್ರೈ ಅದೆಲ್ಲ ಇದೆ. ಸೊ ಈ ಕಡೆ ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ಇಲ್ಲ ಆದರೂ ಕೂಡ ನಾವು ಇನ್ನೊಂದು ಸೈಡಿಂದ ಹೋಗಿ ಬರೋಣ. ಯಾಕೆಂದರೆ ನೋಡ, ಈಗ ವಾಪಸ್ ಈಗ ಸುತ್ತಾಕ್ಕೊಂಡು ಆ ಕಡೆಯಿಂದ ಬರುವ. ಈಗ ವಾಪಸ್ ಆ ಕಡೆ ಸುತ್ತಾಗ್ತಿದೆ ನೋಡಿ. ಈಗ ನಾನು ಲೇಡಿ ಹಿಲ್ ಸರ್ಕಲಲ್ಲಿ ಇದ್ದೇನೆ. ಸೊ ಮಂಗಳೂರಿನ ಖ್ಯಾತ ಕರಾವಳಿ ಉತ್ಸವ ಗ್ರೌಂಡ್ ಅಂತ ಏನು ಕರಿತೇವೆ, ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ ಹೋಗುತ್ತೆ, ಈ ಕುದ್ರೋಳಿ ದೇವಸ್ಥಾನದ ಕಡೆ. ಸೊ ಆ ಕಡೆಯಿಂದ ಬರ್ತೇನೆ. ಈ ಕಡೆ ಎಂಟ್ರಿ ಇಲ್ಲ ಆ್ಯಕ್ಚುಲಿ, ಅಷ್ಟೇನು ಜನ ಇಲ್ಲ. ನಾನು ಅದಕ್ಕೋಸ್ಕರನೇ ನೈಟ್ ಹೊತ್ತಲ್ಲಿ ಈಗ ವ್ಲಾಗ್ ಮಾಡ್ತಾ ಇದ್ದೇನೆ. ಲೈಟೆಲ್ಲ ನಿನ್ನೆ ಬೇಗನೆ ಹಾಕಿದ್ರು, 4:30 ಹೊತ್ತಿಗೆ ಹಾಕಿದ್ರು. ಆದರೆ ಇವತ್ತು ತುಂಬ ಲೇಟ್ ಮಾಡಿದ್ದಾರೆ. ಪರವಾಗಿಲ್ಲ, ನೋಡ ಸಪ್ರೇಟ್ ವ್ಲಾಗ್ ಮಾಡಲಿಕ್ಕಾದರೆ ಕೂಡ ಮಾಡ್ತೇನೆ. ಬಟ್ ಈಗ ನಿಮಗೆ ಮೋಟೋ ವ್ಲಾಗ್ ಮಾಡಿ ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ಲಿಗೆ ಇನ್ವೈಟನ್ನು ಮಾಡ್ತೇನೆ. ಸೊ ನೋಡಿ, ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೇನೆ. ಯಾಕೆಂದರೆ ನಾನು ಈಚೆಯಿಂದ ಇದನ್ನು ನಿಮಗೆ ತೋರಿಸಿದಲ್ಲ, ಸುಮಾರು ಅಂಗಡಿ ಇದೆ. ಡ್ರಿಂಕ್ ಲ್ಯಾಬ್ ಆಗಲಿ ಮತ್ತು ಅನುಪಮ್ ಗುಜ್ಜು ಅಂದರೆ ಫುಡ್, ಗುಜರಾತಿ ಫುಡ್, ಸಾರಿ. ಸೊ ಅದೆಲ್ಲ ಇದೆ. ಆಮೇಲೆ ಈಗ ಆ ಕಡೆಯಿಂದ ಬಂದು ಯಾವುದೆಲ್ಲ ಸ್ಟಾಲ್ಸ್ ಇದೆ ಅಂತ ನೋಡುವ. ಸೊ ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಏನಂದರೆ, ನಾವೀಗ ಹೊಸ ಜಾಗಕ್ಕೆ ಹೋದಾಗ, ಅಥವಾ ನಾವೀಗ ಫಾರ್ ಎಕ್ಸಾಂಪಲ್ ನಾವು ಮಂಗಳೂರಲ್ಲಿದ್ದೇವೆ, ನಾವು ಕೇರಳದ ಹೋದಾಗ ಅಲ್ಲಿನ ಫುಡ್ಡೆಲ್ಲ ಹೇಗಿರುತ್ತೆ ಅಂತ ಒಂದು ಟ್ರೈ ಮಾಡಲಿಕ್ಕೆ ಖುಷಿ ಆಗ್ತದಲ್ಲ, ಅದೇ ಥರ ಆಗಬಹುದು ಹೊರಗಿನವರಿಗೆ ಅಲ್ವಾ. ಮಂಗಳೂರಲ್ಲಿ ಇಷ್ಟೆಲ್ಲ ಐಟಮ್ ಇದೆ ಅಂತ ಕೆಲವೊಮ್ಮೆ ನಮಗೇ ಗೊತ್ತಿರಲ್ಲ. ನೋಡಿ, ಆ ಕ್ರ್ಯಾಬ್ ಫ್ರೈ ಅಂತ ನಂಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ಪರವಾಗಿಲ್ಲ, ನೋಡುವ. ಸಿಗ್ನಲ್ಲ, ಸಿಗ್ನಲ್ ನಿಲ್ಲುವ ಬನ್ನಿ. ಸೊ ಇದೊಂದು ಪ್ಲ್ಯಾಂಡ್ ಮೋಟೋ ವ್ಲಾಗ್ ಅಂತ ಹೇಳಲ್ಲ ನನಗೆ. ಯಾಕೆಂದರೆ ನಿಮಗೊಂದು ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಅಂತ ಮಾತ್ರ. ಈಗ ಆಲ್ರೆಡಿ ಎಲ್ಲರೂ ಬಂದಿರ್ತೀರಾ.
ಅದೊಂದು ಬೇರೆ ವಿಷಯ. ಆದರೆ ಯಾರೂ ಬರಲಿಲ್ಲ, ಯೂಟ್ಯೂಬ್ ನೋಡಿ ಇನ್ನೂ ಕೂಡ 2 ದಿನ ಇದೆ ಹೋಗಿ ಅಂತ ಹೇಳ್ತಾ ಇದ್ದೇನೆ. ಸೊ ನೋಡಿ, ಈಗ ಲಾಲ್ಬಾಗ್ನ ಸಿಗ್ನಲ್ ಅಲ್ಲಿ ನಿಂತಿದ್ದೇವೆ. ಸೊ ಆ್ಯಕ್ಚುಲಿ ಅಲ್ಲಿಂದ ಹೋಗಿ ಇನ್ನೊಂದು ಆ ಕಡೆಯಿಂದ ರೌಂಡ್ ಇದೆ. ಸೊ ಇಲ್ಲಿ ಆಯ್ತಲ್ಲ, ವಾಪಸ್ ಅದು ಕುದ್ರೋಳಿ ದೇವಸ್ಥಾನ ಕಡೆ ಹೋಗ್ತದೆ. ಆದರೆ ಅಲ್ಲಿ ಗಾಡಿಗೆ ಎಂಟ್ರಿ ಇಲ್ಲ. ಸೊ ಹಾಗಾಗಿ ಈಚಿಂದ ಹೋಗಬೇಕಾಗ್ತದೆ. ಸೊ ನೋಡುವ ಏನಾಗ್ತದೆ ಅಂತ. ಸೊ ನಿಮಗೆ ಕೋರಿ ರೊಟ್ಟಿ ಬೇಕಂತಾದರೆ ಕೋರಿ ರೊಟ್ಟಿ, ಮೋಮೋಸ್ ಬೇಕಂತಾದರೆ ಮೋಮೋಸ್, ಮಸಾಲೆ ಪುರಿ, ಬೇಲ್ ಪುರಿ ಅದೆಲ್ಲ ಇದೆ. ನಿಮಗೆ ಏನು ಕೇಳ್ತೀರಾ ಅದೆಲ್ಲ ಐಟಮ್ ಇದೆ. ಯಾಕೆಂದರೆ 150 ಸ್ಟಾಲ್ಸ್ ಇದೆಯಲ್ಲ, ಆ 150 ಸ್ಟಾಲ್ಸಲ್ಲಿ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳಿದೆ. ಸೊ ನೋಡುವ, ನಿಮ್ಗೆ ಆ ಕಡೆ ತೋರಿಸಿದೆ. ಈಗ ಈ ಕಡೆಯಿಂದ ವಾಪಸ್ ಇನ್ನೊಂದು ರೌಂಡ್ ಹೋಗ್ತೇನೆ. ನನಗೆ ಗೊತ್ತಿತ್ತು ಆ್ಯಕ್ಚುಲಿ ಅವರು ಆ ಕಡೆಯಿಂದ ಬಿಡಲ್ಲ ಅಂತ, ಆದರೆ ನಾನು ಅಲ್ಲಿ ನಿಮಗೆ ಮೇಯ್ನಾಗಿ ತೋರಿಸ್ಬೇಕಿತ್ತು. ಸೊ ಹಾಗಾಗಿ ಆಚೆಯಿಂದ ಬಂದದ್ದು. ನೋಡಿ, ಅಲ್ಲಿ ಲೈಟ್ ಕಾಣ್ತಿದೆಯಾ, ಅಲ್ಲಿ ಎಂಟ್ರಿ ಇದೆಯಾ ಅಲ್ಲ ಗೊತ್ತಿಲ್ಲ. ಸೊ ಲಾಸ್ಟ್ ಟೈಮ್ ಏನಿದೆ ಅಷ್ಟೇ ಜಾಗಕ್ಕೆ ಸೀಮಿತವಾಗಿತ್ತು. ಆದರೆ ಈ ಸಲ ತುಂಬ ಅಂಗಡಿಯವರು ಇಂಟ್ರೆಸ್ಟ್ ತೋರಿಸಿರೋದ್ರಿಂದ 150 ಸ್ಟಾಲ್ಸ್ ಮತ್ತು ಒಳಗಡೆ ಕೂಡ ಮಾಡಬೇಕಾಯ್ತು. ನೋಡಿ, ನಾನು ಅಲ್ಲಿ ಆ್ಯಕ್ಚುಲಿ ಹೋಗಬೇಕಂತ ಇದ್ದೆ, ಆದರೆ ಹೋಗ್ಲಿಕ್ಕೆ ಆಗಲ್ವಾ ಅಂತ. ಶಿಟ್, ಆಗಲ್ಲ ಬಿಡಿ. ನೋಡಿ ಅಲ್ಲಿ, ಅಲ್ಲಿದೆಯಲ್ಲ ಈ ಕಡೆ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಆಗ್ತಾಯಿದೆ ನೋಡಿ. ಅದರಲ್ಲಿ ಎಂಟ್ರಿ ಇಲ್ಲ ನೋಡಿ. ಇನ್ನೊಂದು ವೇ ಇದೆ, ಆ ವೇಯಿಂದ ಹೋಗಿ ತೋರಿಸ್ತೇನೆ. ಆದರೆ ರಶ್ ಆಗಿರೋದ್ರಿಂದ ಮೋಸ್ಟ್ಲಿ ಯಾವ ಕಡೆ ಕೂಡ ಎಂಟ್ರಿ ಸಿಗಲಿಕ್ಕೆ ಇಲ್ಲ ಅಲ್ವಾ. ನೋಡುವ. ಸೊ ಬರೋರು ಪಾರ್ಕಿಂಗ್ ಏನಾದರೂ ಮಾಡ್ತೀರಂತಾದರೆ ಅಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿ ಕೊಟ್ಟಿದ್ದಾರೆ. ಈ ಕೆನರಾ ಹೈಸ್ಕೂಲ್ ಆಗಿರ್ಬೋದು ನೋಡಿ, ಕೆನರಾ ಹೈಸ್ಕೂಲ್, ಮತ್ತು ಅಲ್ಲಿ ಲೇಡಿ ಹಿಲ್ ಸ್ಕೂಲ್ ಇದೆ. ಸುಮಾರು ಜಾಗ, ಕರಾಳೋತ್ಸವ ಗ್ರೌಂಡ್. ಮತ್ತೇನೆಂದರೆ ಈ ಫುಡ್ ಫೆಸ್ಟಿವಲ್ ಅಂದರೆ ಖಾಲಿ ಫುಡ್ಡಿಗೆ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ಕೂಡ ಇದೆ ಮತ್ತು ಮಕ್ಕಳಿಗೆ ಆಟೋಟ ಚಟುವಟಿಕೆಗಳು ಕೂಡ ಇದೆ. ಸೊ ಹಾಗಾಗಿ ಅದು ಕೂಡ ಎಲ್ಲರನ್ನೂ ಎಂಗೇಜ್ಡ್ ಆಗಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಅಲ್ಲಿ ನಿಮ್ಗೆ ತೋರಿಸ್ತೇನೆ. ಸೊ ನನ್ನ ಮೊದಲಿನ ಮೋಟೋ ವ್ಲಾಗ್ ನೀವು ನೋಡ್ತಾ ಇದ್ದರೆ ಅದರಲ್ಲಿ ನಾನು ಹೇಳಿದ್ದೆ, ಈ ಆ್ಯಕ್ಚುಲಿ ಸ್ಟ್ರೀಟನ್ನು ಫುಡ್ ಸ್ಟ್ರೀಟ್ ಅಂತ ಅನೌನ್ಸ್ ಮಾಡ್ಬೋದು. ಯಾಕೆಂದರೆ ಯಾವಾಗ ನೋಡಿದರೂ ಇಲ್ಲಿ ಫುಡ್ ಇರುತ್ತೆ, ಯಾವಾಗ ನೋಡಿದರೂ ಇಲ್ಲಿ ಫುಡ್ ಟ್ರಕ್ಗಳಿರುತ್ತೆ. ಸೊ ಹಾಗಾಗಿ ಪ್ರತ್ಯೇಕ ಇದನ್ನು ಫುಡ್ ಫೆಸ್ಟಿವಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲೊಂದು ಶವರ್ಮ ಅಣ್ಣ ಅಂತೆ, ಅವರು ಬೇರೆಯೇ ಮಾಡ್ತಾಯಿದ್ದಾರೆ ನೋಡಿ. ಲೈಟ್ ಅಲ್ಲೆಲ್ಲ ಆನ್ ಆಗಿದೆ ನೋಡಿ. ಇಲ್ಲಿ ನಿಮಗೆ ಮ್ಯೂಸಿಕ್ ಆಗಲಿ, ಗೇಮ್ಸ್ ಆಗಲಿ, ನೀವೇನಾದರೂ ಹಾಡು ಆಡ್ತೀರಂತಾದರೆ ಅದಕ್ಕೂ ಕೂಡ ಅವಕಾಶ ಇದೆ. ಅದು ಅಲ್ಲಿ ಮುಂದೆ. ಮತ್ತು 360 ಡಿಗ್ರಿ ಕ್ಯಾಮರಾ ಅದು ಕೂಡ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ, ಜಾಲಿಯಾಗಿ. ಆದರೆ ಈ ಸಲದ ಫುಡ್ ಫೆಸ್ಟಿವಲ್ ನನಗೆ ಏನು ಖುಷಿ ಆಯ್ತಂದರೆ ಹೇಳ್ತೇನೆ, ಬಾಂಬೆ ಮಸಾಲ ಸೋಡಾ ತಂದೂರ್. ಸೊ ಮಂಗಳೂರಿನ ಫೇಮಸ್ ಹೋಟೆಲ್ ತಂದೂರ್ ಅವರು ಕೂಡ ಈ ಫುಡ್ ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನ್ಯಾಚುರಲ್ ಐಸ್ ಕ್ರೀಮ್ ನಿಮ್ಗೆ ಗೊತ್ತೇ ಇದೆ. ಬೇರೆ ಬೇರೆ ರೀತಿಯ ಐಸ್ ಕ್ರೀಮ್ ಕೂಡ ಇದೆ. ಈ ಈರೋಳ ಐಸ್ ಕ್ರೀಮ್ ಆಗಿರಲಿ, ಬೊಂಡ ಐಸ್ ಕ್ರೀಮ್ ಆಗಿರಲಿ, ರೋಸ್ ಐಸ್ ಕ್ರೀಮ್ ಆಗಿರಲಿ, ಮ್ಯಾಂಗೋ ಐಸ್ ಕ್ರೀಮ್ ಆಗಿರಲಿ, ಅದೆಲ್ಲ ಇದೆ. ಸೊ ಅದನ್ನೆಲ್ಲ ಸವಿಬೋದು ನೀವು ಇಲ್ಲಿ ಬಂದು. ನೋಡಿ, ನಾನು ಹೋಗಿ ಮೇಡಮ್ ನೋಡಿ, ಸೋನಿಯಾ ಫುಡ್ ಪ್ರಾಡಕ್ಟ್ಸ್. ಇಲ್ಲಿ ಬರೋದಂತಾದರೆ ಒಂದು ಸ್ವಲ್ಪ ಗಟ್ಟಿ ಮಾಡಿ ಬನ್ನಿ ಅಷ್ಟೇ. ಪರ್ಸ್ ಇಲ್ಲ, ನೀವು ಕ್ಯಾಶ್ ಬರೋ ಹಾಗಿಲ್ಲ. ಯಾಕೆಂದರೆ ಇದು 100% ಡಿಜಿಟಲ್ ಫುಡ್ ಫೆಸ್ಟಿವಲ್ ಅಂತೆ. ಸೊ ಎಲ್ಲೋ ಪೇಪರಲ್ಲಿ ಓದಿದ್ದೆ, 100% ಡಿಜಿಟಲ್ ಫುಡ್ ಫೆಸ್ಟಿವಲ್ ಅಂತ. ಸೊ ಹಾಗಾಗಿ ಕ್ಯಾಶಲ್ಲಿ ಯೂಸ್ ಆಗಲ್ಲ ಅಂತ ಅಂದ್ಕೊಳ್ತೇನೆ. ಸೊ ನೋಡಿ, ಕೋಕೋ ಕಾರ್ಟ್ ಇದೇ ಫುಡ್ ಫೆಸ್ಟಿವಲ್. ನೋಡಿ, ನೀವೇನಾದರೂ ಹಾಡು ಆಡ್ತೀರಂತಾದರೆ ಇಲ್ಲೇ ಹಾಡೆಲ್ಲ ಹಾಡ್ಬೋದು. ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ಹೊರಗೆ ಹಾಕ್ಬೋದು. ಸೊ ಯಾರಾದರೂ ಮಂಗಳೂರಿನವರು ಹೊರಗೆ ದೇಶದಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ಇದ್ದು ಇದನ್ನು ಮಿಸ್ ಮಾಡ್ತೀರಂತ ಆದರೆ ಬನ್ನಿ ಮಂಗಳೂರಿಗೆ, ಇನ್ನೊಮ್ಮೆ ಆಗುತ್ತೆ ಫುಡ್ ಫೆಸ್ಟಿವಲ್. ಆಗ ಕೂಡ ನೀವು ಎಂಜಾಯ್ ಮಾಡ್ಬೋದು. ಹಾಗೆಯೇ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಮಂಗಳೂರಿನ ಫುಡ್ ಫೆಸ್ಟಿವಲ್ ತೋರಿಸಿದ್ದೀವಿ, ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ. ಆದರೂ ನೀವು ಮೆಲ್ಲ ಬಂದು
ನೋಡ್ತಾ ಇರ್ತೀರಾ ಚಾನಲನ್ನು, ಸಬ್ಸ್ಕ್ರೈಬ್ ಮಾಡಿ ಮರ್ರೆ ಪೊಲೀಸ್. ಸೊ ನೋಡಿ, ನಾನು ಎಲ್ಲಿಂದ ಹೋದೆ ಅಲ್ಲಿಗೆ ವಾಪಸ್ ಬಂದೆ. ಸೊ ಆ್ಯಕ್ಚುಲಿ ನಿಮಗೆ ಅದು ನಾನು ಆ ಸ್ಥಳ ತೋರಿಸಬೇಕಿತ್ತು, ಸೊ ಹಾಗಾಗಿ ಅದನ್ನು ತೋರಿಸಿದೆ. ಸೊ ಇನ್ನೇನಿದ್ರು ಮನೆ ಕಡೆ ಹೋಗುವಂಥ ಸಮಯ. ನೋಡಿ ಮೆಲ್ಲ ಹೋಗ್ತೇನೆ, ಎಲ್ಲ ಅಂಗಡಿಗಳನ್ನು ತೋರಿಸಿ. GRL ಫುಡ್ಸ್, ಲೈಮ್ ಸೋಡಾ, ಕೊಂಕಣಿ ಫಿಶ್, ಮುಂಚಿನ ಜ್ಯೂಸ್ ಬಾಟಲ್. ಸೊ ಜ್ಯೂಸ್ ಬಾಟಲ್ನವರ ವಿಶೇಷತೆ ಏನಂದರೆ 100% ನ್ಯಾಚುರಲ್ ಜ್ಯೂಸ್ ಅಂತ. ಅದನ್ನು 3 days ಮಾತ್ರ ನೀವು ಇಡಲಿಕ್ಕಾಗೋದು. ನಾನು ಆಗಲೇ ಹೇಳಿದೆ, ಈ ಫುಡ್ ಫೆಸ್ಟಿವಲ್ನ ಒಂದು ಖುಷಿ ಆಯಿತು ಏನಂದರೆ ನನಗೆ, ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ನೀವೇನಾದರೂ ಫುಡ್ ಫೆಸ್ಟಿವಲ್ ಏನಾದರೂ ಫುಡ್ ತಿಂತೀರಿ ಅಂತ ಆದರೆ ದಯವಿಟ್ಟು ಡಸ್ಟ್ಬಿನ್ನಲ್ಲೇ ಬಿಸಾಡಿ. ಯಾಕೆಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ನೋಡುವಾಗ ಫುಲ್ ಕಸ ಇರುತ್ತೆ ರೋಡಲ್ಲಿ. ಸೊ ಅದಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಡಿ. ಮಂಗಳೂರಿನವರು ಎಜುಕೇಟೆಡ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡುವಂತಹ ಸಮಯ. ನೀವು ಏನಾದರೂ ಮಂಗಳೂರಲ್ಲಿದ್ದರೆ ಫುಡ್ ಫೆಸ್ಟಿವಲ್ ಅಟೆಂಡ್ ಮಾಡಿ. ನೀವೇನಾದರೂ ಈ ವಿಡಿಯೋ ನೋಡುವಾಗ ಮಂಗಳೂರಿನ ಹೊರಗಡೆ ಇದ್ದರೆ ಇನ್ನೂ ಕೂಡ 2 ದಿನ ಟೈಮ್ ಇದೆ, ಸ್ಯಾಟರ್ಡೆ ಮತ್ತು ಸಂಡೇ. ಬನ್ನಿ ಮಂಗಳೂರನ್ನು ವಿಸಿಟ್ ಮಾಡಿ, ಮಂಗಳೂರಿನ ಬಗೆಯ ಫುಡ್ಡನ್ನು ಅಥವಾ ತಿಂಡಿ ತಿನಿಸುಗಳನ್ನು ಸವೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಯಕ್ಷಗಾನ ಕಲೆ ಇದೆ, ಕೋಟಿ ಚೆನ್ನಯ ಕಥೆ ಇದೆ, ನಾಗರಾಧನೆ ಇಲ್ಲಿದೆ, ಹುಲಿಯ ನರ್ತನ ನಮ್ಮದೇ, ಕಡಲ ಅಲೆ ಜೋಗುಳದಲ್ಲಿ ಕರಾವಳಿಯ ಉಸಿರಲಿ, ಕೋಟಿ ನಮನ ಈ ಮಣ್ಣಿಗೆ. Same. I am also CEO. Oh, which one?